ಅಜ್ಮೇರದ ಅತ್ಯಾಚಾರಗಳು ಮತ್ತಿತರ ಕುತೂಹಲ ಕ್ರೈಮ್ ಕಥೆಗಳು. ಲೇಖಕರು ಡಾ. ಡಿ. ವಿ. ಗುರುಪ್ರಸಾದ್, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು. ಲೇಖಕರ ಮಾತುಗಳು. ಹಲೋ ಓದುಗ ಮಹಾಪ್ರಭುಗಳೇ, ನನ್ನ 95ನೇ ಪುಸ್ತಕವಾಗಿರುವ ಈ ಕೃತಿಯನ್ನು ನಿಮ್ಮ ಮಡಿಲಲ್ಲಿಡಲು ನನಗೆ ಅತೀವ ಸಂತಸವಾಗುತ್ತಿದೆ. ಇದು ಸಪ್ನಾ ಬುಕ್ ಹೌಸ್ ಪ್ರಕಟಿಸುತ್ತಿರುವ 26ನೇ ಪುಸ್ತಕವೂ ಆಗಿದೆ. ನಿಮಗೆಲ್ಲರಿಗೂ ಅರಿಯುವಂತೆ ಪತ್ತೇದಾರಿ ಕಥೆಗಳನ್ನು, ಕಾದಂಬರಿಗಳನ್ನು ಓದುವುದೆಂದರೆ ಹಾಗೂ ಕೇಳುವುದೆಂದರೆ ಎಲ್ಲರಿಗೂ ಎಲ್ಲಿಲ್ಲದ ಆಸಕ್ತಿ. ಪತ್ತೇದಾರಿ ಪುಸ್ತಕವೊಂದು ಕೈಗೆ ಸಿಕ್ಕ ಕೂಡಲೇ ಆಬಾಲವೃದ್ಧರಾದಿಯಾಗಿ ಎಲ್ಲರೂ ಕುತೂಹಲದಿಂದ ಒಂದೇ ಗುಕ್ಕಿನಲ್ಲಿ ಅದನ್ನು ಓದುತ್ತಾರೆ. ಪತ್ತೇದಾರಿ ಕಥೆಗಳಿಗಿರುವ ಈ ಮಾನವ ಸಹಜ ಕುತೂಹಲವನ್ನು ಅಪರಾಧಗಳ ನಿಯಂತ್ರಣಕ್ಕಾಗಿ ಏಕೆ ಬಳಸಿಕೊಳ್ಳಬಾರದೆಂದು ನಾನು ಸುಮಾರು 40 ವರ್ಷಗಳ ಹಿಂದೆಯೇ ಯೋಚಿಸಿದೆ. ಆ ಸಮಯದಲ್ಲಿ ನಾನು ಕೊಡಗು ಜಿಲ್ಲೆಯ SP ಎಂದು ಕಾರ್ಯನಿರ್ವಹಿಸುತ್ತಿದ್ದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿದ್ದ ಗುರುತರ ಅಪರಾಧಗಳ ಸ್ಥಳ ವೀಕ್ಷಣೆಗೆಂದು ನಾನು ಹೋಗಿ ಅಪರಾಧಗಳಿಗೊಳಗಾದ ಸಂತ್ರಸ್ತರೊಡನೆ ಮಾತನಾಡುವಾಗ ಅವರು ಕೆಲವು ಸುಲಭ ಉಪಾಯಗಳನ್ನು ತೆಗೆದುಕೊಂಡಿದ್ದರೆ ತಮಗಾದ ಅಪರಾಧಗಳನ್ನು ತಪ್ಪಿಸಬಹುದಾಗಿತ್ತು ಎಂದು ನನಗೆ ಮನವರಿಕೆಯಾಯಿತು. ಮುನ್ನೆಚ್ಚರಿಕೆಯೇ ಅಪರಾಧ ನಿಯಂತ್ರಣದ ದೊಡ್ಡ ಅಸ್ತ್ರ ಎಂದು ನಾನು ತರಬೇತಿಯಲ್ಲಿದ್ದಾಗ ನಮ್ಮ ಶಿಕ್ಷಕರು ಹೇಳಿದ್ದ ಮಾತುಗಳನ್ನು ನೆನಪಿಸಿಕೊಂಡೆ. ಆಗ ನನಗೆ ನೈಜ ಅಪರಾಧ ಘಟನೆಗಳನ್ನು ಒಂದು ಪತ್ತೇದಾರಿ ಕಥೆಯ ರೂಪದಲ್ಲಿ ಸಾರ್ವಜನಿಕರಿಗೆ ನೀಡಿದರೆ ಅವರು ಅವನ್ನು ಕುತೂಹಲದಿಂದ ಓದಿ ಆ ಕಥೆಗಳಲ್ಲಿ ಬರುವ ರೀತಿಯಲ್ಲಿ ತಾವು ಅಪರಾಧಗಳಿಗೆ ತುತ್ತಾಗದಂತೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎನಿಸಿತು. ಆಗ ನಾನು ನಮ್ಮ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ನಡೆದಿರುವ ಅತಿ ಕುಖ್ಯಾತ ಅಪರಾಧಗಳ ವಿವರಗಳನ್ನು ಕಲೆ ಹಾಕಿದೆ. ಸುಮಾರು 20 ಅಪರಾಧಗಳನ್ನು ಒಂದುಗೂಡಿಸಿ ಅವುಗಳ ಗುಚ್ಛವೊಂದನ್ನು ಸುಧಾ ವಾರಪತ್ರಿಕೆಗೆ ಕಳಿಸಿದೆ. ಆ ಪತ್ರಿಕೆಯು ಅವನ್ನು ಒಂದು ಅಂಕಣದ ಮಾದರಿಯಲ್ಲಿ ಪ್ರಕಟಿಸಿತು. ಅಂಕಣದ ಹೆಸರು ಹಂತಕರ ಹಿಂದೆ ಪೊಲೀಸ್ ಹೆಜ್ಜೆ. ಆ ಅಂಕಣ ಭಾರಿ ಜನಪ್ರಿಯತೆಯನ್ನು ಗಳಿಸಿತು. ಆಗ ಮೈಸೂರಿನ ಪ್ರತಿಷ್ಠಿತ ಗೀತಾ ಬುಕ್ ಹೌಸ್ನ ಮಾಲೀಕರಾದ ಸತ್ಯನಾರಾಯಣ ರಾವ್ ಅವರು ನನ್ನನ್ನು ಸಂಪರ್ಕಿಸಿ ಆ ಕಥೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದಾಗಿ ತಿಳಿಸಿದರು. ಆ ಪುಸ್ತಕವು ಭಾರಿ ಜನಪ್ರಿಯತೆಯನ್ನು ಗಳಿಸಿತು. ಅದಾದ ನಂತರ ನಾನು ಹಿಂತಿರುಗಿಯೇ ನೋಡಲಿಲ್ಲ. ನಿರಂತರವಾಗಿ ನೈಜ ಕ್ರೈಮ್ ಕಥೆಗಳನ್ನು ಬರೆದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಸ್ತುತಪಡಿಸತೊಡಗಿದೆ. ಅನಂತರ ಅವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ಹಲವು ಪ್ರಕಾಶಕರು ಮುಂದೆ ಬಂದು ಪ್ರಕಟಿಸಿದರು. 2018ರಿಂದ ನಾನು ಈ ಬಗೆಯ ಕಥೆಗಳನ್ನು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರತಿ ಭಾನುವಾರವೂ ಆ ಕ್ಷಣ ಎಂಬ ಹೆಸರಿನ ಅಂಕಣದಲ್ಲಿ ಬರೆಯುತ್ತಿದ್ದೇನೆ. ಈ ಅಂಕಣವು ಎಷ್ಟು ಜನಪ್ರಿಯವಾಗಿದೆ ಎಂದರೆ ನಾನು ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಸಾರ್ವಜನಿಕರು ನನ್ನನ್ನು ಭೇಟಿ ಮಾಡಿ ನನ್ನ ಅಂಕಣದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಜಯವಾಣಿಯಲ್ಲಿ ಪ್ರಕಟವಾದ ಕಥೆಗಳು ಇಲ್ಲಿಯವರೆಗೆ 7 ಗುಚ್ಛಗಳಾಗಿ ಹೊರಬಂದಿದ್ದು ಅವು 2ನೆಯ ಮತ್ತು 3ನೆಯ ಮುದ್ರಣಗಳನ್ನು ಕಂಡಿವೆ. ಇದು ಆ ಸರಣಿಯಲ್ಲಿ 8ನೇಯದು. ನಾನು ಬರೆಯುತ್ತಿರುವ ಎಲ್ಲ ನೈಜ ಅಪರಾಧಗಳ ಪ್ರಕರಣಗಳಲ್ಲಿ ಏನಾದರೂ ಒಂದು ವಿಶೇಷತೆ ಇರುವಂತೆ ನೋಡಿಕೊಂಡಿರುವೆ. ಅವುಗಳು ತನಿಖಾಧಿಕಾರಿಗೆ ಸವಾಲಾಗಿರಬೇಕು. ಅವನ್ನು ಪತ್ತೆ ಹಚ್ಚುವಲ್ಲಿ ಆತ ಸಾಕಷ್ಟು ಶ್ರಮವಹಿಸಿರಬೇಕು ಹಾಗೂ ಮುಖ್ಯವಾಗಿ ಅವುಗಳನ್ನು ಓದಿದವರು ತಮಗೆ ಅಂತಹ ಅನುಭವವು ಬರದಿರುವಂತೆ ಎಚ್ಚರವನ್ನು ವಹಿಸಿರಬೇಕು. ಹೀಗಾಗಿ ನಾನು ಬರೆಯುವ ಬಹಳಷ್ಟು ಕ್ರೈಮ್ ಕಥೆಗಳ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ನನಗೆ ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ನನ್ನ ಪುಸ್ತಕವನ್ನು ಪೊಲೀಸ್ ತನಿಖಾಧಿಕಾರಿಗಳೇ ಓದಿ ಅದರಿಂದ ಮಾರ್ಗದರ್ಶನವನ್ನೂ ಪಡೆಯುತ್ತಿದ್ದಾರೆ. ನೈಜ ಅಪರಾಧಗಳ ನನ್ನ ಇತ್ತೀಚಿನ ಗುಚ್ಛದ ಮೊದಲ ಕಥೆಯಾಗಿರುವ ಅಜ್ಮೇರ್ ಸರಣಿ ಅತ್ಯಾಚಾರ ನನ್ನ ಹೃದಯವನ್ನು ಬಹಳ ಕಲಕಿರುವ ಘಟನೆ. ರಾಜಕೀಯ, ಆರ್ಥಿಕ, ಸಾಮಾಜಿಕ ವಲಯದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಮಾಯಕ ಅಥವಾ ಮುಗ್ಧ ಶಾಲಾ ಮಕ್ಕಳನ್ನು ಪುಸಲಾಯಿಸಿ 100ಕ್ಕಿಂತ ಹೆಚ್ಚು ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಅತ್ಯಾಚಾರ ಮಾಡಿದ್ದು ನನ್ನನ್ನು ಗಾಬರಿಗೊಳಿಸಿದೆ. ಈ ಪ್ರಕರಣದಲ್ಲಿನ ಆರೋಪಿಗಳೆಲ್ಲರಿಗೂ ಶಿಕ್ಷೆಯಾಗಲು 40 ವರ್ಷಗಳು ಹಿಡಿದಿದ್ದು ನನಗೆ ಇನ್ನಷ್ಟು ಬೇಸರವನ್ನು ತರಿಸಿತ್ತು. ಒಬ್ಬ ಸಂತ್ರಸ್ತೆಯಂತೂ ತನ್ನ 17ನೇ ವಯಸ್ಸಿನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಅವಳಿಗೆ ಅತ್ಯಾಚಾರವನ್ನು ಮಾಡಿದ ಆರೋಪಿಯು ನ್ಯಾಯಾಲಯದ ಕಟಕಟೆಗೆ ಬಂದಾಗ ಆಕೆಗೆ 50 ವರ್ಷವಾಗಿತ್ತು. ಆಕೆಯ ಮನಸ್ಸಿನಲ್ಲಿ ಆದಂತಹ ವೇದನೆ ಎಷ್ಟಾಗಿರಬಹುದು ಎಂದು ಊಹಿಸಿದಾಗ
ನನಗೆ ಬಹಳ ಖೇದವಾಯಿತು. ಇದೇ ಕಥೆಯನ್ನು ಈ ಗುಚ್ಛದ ಮೊದಲ ಕಥೆಯಾಗಿ ಕೊಟ್ಟಿರುವೆ. ಈ ಗುಚ್ಛದ ಕೊನೆಯ ಕಥೆಯು ಮುಂಬೈನಲ್ಲಿ ನಡೆದ ಪೊಲೀಸ್ ಎನ್ಕೌಂಟರ್ ಬಗ್ಗೆ ಇದೆ. ಪೊಲೀಸರು ಯಾವುದೇ ಅಪರಾಧಿಯನ್ನು ಎನ್ಕೌಂಟರ್ ಮಾಡಿದಾಗ ಆ ಬಗ್ಗೆ ಸಾರ್ವಜನಿಕರಿಗೆ ಬಹಳ ಕುತೂಹಲವಿರುತ್ತದೆ. ನಾನು ಬಹಳ ನಂಬುವ ವಿಷಯವೆಂದರೆ ಪೊಲೀಸರು ಪತ್ತೆ ಮಾಡುವ ಕಾರ್ಯಕ್ಕಷ್ಟೇ ತಮ್ಮನ್ನು ಸೀಮಿತ ಮಾಡಿಕೊಳ್ಳಬೇಕೇ ಹೊರತು ಶಿಕ್ಷೆ ಕೊಡುವ ಕಾರ್ಯ ಅವರದ್ದಲ್ಲ. ನ್ಯಾಯ ಸಿಗುವುದು ವಿಳಂಬ. ಅಜ್ಮೇರ್ ಪ್ರಕರಣದಲ್ಲಿ ವಿಳಂಬವಾದಂತೆಯೇ ನ್ಯಾಯ ವಿಳಂಬವಾಗಿ ಸಿಗುತ್ತದೆ. ಆದರೆ ನ್ಯಾಯ ಪ್ರಕ್ರಿಯೆ ವಿಳಂಬವಾಗುತ್ತದೆ ಎಂದು ಪೊಲೀಸರು ತಾವೇ ನ್ಯಾಯಾಧೀಶರ ಸ್ಥಾನವನ್ನು ತೆಗೆದುಕೊಳ್ಳಬಾರದು. ಈ ಕಥೆ ಅದನ್ನು ಹೇಳುತ್ತದೆ. ಈ ಪುಸ್ತಕದಲ್ಲಿರುವ ಎಲ್ಲ ಕಥೆಗಳು ರೋಚಕವಾಗಿವೆ. ಪ್ರತಿಯೊಂದು ಕಥೆಯು ಓದುಗರಿಗೆ ಒಂದು ನೀತಿಯನ್ನು ಕೊಡುತ್ತದೆ. ಎಲ್ಲರೂ ನೀತಿಯುತವಾಗಿ ಬಾಳಿದರೆ ಅಪರಾಧಗಳು ಬಹಳಷ್ಟು ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ನನ್ನದು. ನನ್ನ ಇತರ ಎಲ್ಲ ಪುಸ್ತಕಗಳಂತೆ ಈ ಪುಸ್ತಕದ ರಚನೆಯ ಬೆನ್ನ ಹಿಂದೆ ಇರುವುದು ನನ್ನ ಗೆಳೆಯ BS ಶಶಿಕಿರಣ್. ಈತ ಕಳೆದ ಸುಮಾರು 12 ವರ್ಷಗಳಿಂದ ನಾನು ಬರೆಯುವ ಪ್ರತಿಯೊಂದು ಅಪರಾಧದ ಕಥೆಯ ಮೊದಲ ಓದುಗ. ಹಾಗಾಗಿ ಆತನ ಅಭಿಪ್ರಾಯವನ್ನು ನಾನು ಪಡೆದುಕೊಂಡೇ ಓದುಗರ ಪ್ರತಿಕ್ರಿಯೆಯನ್ನು ಗೇಜ್ ಮಾಡುವೆ. ಅವನ ಪಾತ್ರವು ದೊಡ್ಡದು. ಅವನಿಗೆ ದೊಡ್ಡ ಥ್ಯಾಂಕ್ಸ್. ನನ್ನ ಪುಸ್ತಕಗಳನ್ನು ನಿರಂತರವಾಗಿ ಪ್ರಕಟಿಸುತ್ತಿರುವ ಸಪ್ನಾ ಬುಕ್ ಹೌಸ್ನ ದೊಡ್ಡೇಗೌಡರಿಗೂ, ಈ ಪುಸ್ತಕದ DTP ಮಾಡಿದ ಡಾಟಾ ಲಿಂಕ್ನ ಮಧು ಅವರಿಗೂ, ಮುಖಪುಟ ರಚನೆ ಮಾಡಿದ ಪ್ರದೀಪ್ ಬತ್ತೇರಿ ಅವರಿಗೂ, ಮುದ್ರಕರಿಗೂ ಮತ್ತು ನನ್ನನ್ನು ಸದಾಕಾಲ ಪ್ರೋತ್ಸಾಹಿಸುತ್ತಿರುವ ನನ್ನ ಕುಟುಂಬಕ್ಕೆ ನಾನು ಆಭಾರಿ. ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಡದೆ ಹೋಗಿದ್ದರೆ ನನ್ನ ಬರವಣಿಗೆಯೇ ಮುಂದುವರಿಯುತ್ತಿರಲಿಲ್ಲ. ನಿಮ್ಮ ಬೆಂಬಲದಿಂದಲೇ ನಾನು ಇಷ್ಟೊಂದು ಪುಸ್ತಕಗಳನ್ನು ರಚಿಸುವಂತಾಗಿದೆ. ನಿಮಗೊಂದು ದೊಡ್ಡ ಸಲ್ಯೂಟ್. ನಿಮಗೆ ಈ ಪುಸ್ತಕ ಮೆಚ್ಚುಗೆಯಾದರೆ ಅಥವಾ ನೀವೇನಾದರೂ ಕಾಮೆಂಟ್ ಮಾಡಬೇಕಿದ್ದರೆ ನನಗೊಂದು ಇಮೇಲ್ ಹಾಕಿ. ನನ್ನ ಇಮೇಲ್ ವಿಳಾಸ drdvg@yahoo.com. ಡಾ. ಡಿ. ವಿ. ಗುರುಪ್ರಸಾದ್, ರಾಜ್ಯೋತ್ಸವ 2024.